ಈಗ ಬೆಂಗಳೂರದು ನಾನು ಹೇಳೋದಾದರೆ, ನಾನು ಸರ್ಕಾರನ ನಾನು ಯಾರ ಬಗ್ಗೆಯೂ ನಾನು ಟೀಕೆ ಟಿಪ್ಪಣಿ ಮಾಡೋಕ್ಕೆ, ಆದರೆ ಯಾರೇ ಕಣ್ಣಿಗೆ ಕಾಣುತ್ತೆ ನಿರಪರಾಧ ಪ್ರಾಮಾಣಿಕವಾದಂಥ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದು ಸರ್ಕಾರದ ತಪ್ಪು ನಿರ್ಣಯ ಅಂತ ನಾನು ಬಹಿರಂಗವಾಗಿ ಹೇಳಬೇಕಾಗುತ್ತೆ. ಏಕೆಂದರೆ ದಯಾನಂದ್ ಏನೇ ಇರಲಿ, ಪೊಲೀಸ್ ಇಲಾಖೆಗೆ ಅವ್ರು ಬಂದ ಮೇಲೆ 2 ವರ್ಷ ಅಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿರೋಂಥ ಒಬ್ಬ ಅಧಿಕಾರಿ, ಅವ್ರ ಬಗ್ಗೆ ಸಸ್ಪೆಂಡ್ ಆಗಿದ್ದು ನನಗೆ ನೋವು. ಯಾಕೆ ಅಂದರೆ ಅವರು ಯಾವುದೇ ಒತ್ತಡ ಇದ್ದಲೇ ಏನೇನು ನಡೀತು ನಿಮಗೆಲ್ಲ ಗೊತ್ತಿದೆಯಲ್ಲ ಸರ್, ಮಾಡಿದ್ದಾರೆ. ಈಗ ಆಯಿತು, ಸರ್ಕಾರ ಈಗ ಇದಿಲ್ಲ, ಸರ್ಕಾರದ ಇದಿಲ್ದು ಹೋದ್ಮೇಲೆ ಸರ್ಕಾರಿ ಫಂಕ್ಷನ್ ಹೆಂಗೆ ಮಾಡಿದ್ರು ಇವರು? ಇವತ್ತು ರಾತ್ರಿ ಹಿಂದಿನ ರಾತ್ರಿ ನಾನು ಬೆಂಗಳೂರಲ್ಲಿದ್ದೆ. ರಾತ್ರಿ 3 ಗಂಟೆ 4 ಗಂಟೆವರೆಗೆ ಪಟಾಕಿ ಹೊಡಿತಾಯಿದ್ರು. ಇವು ಪೊಲೀಸರು ಯಾರೂ ಮನೆಗೇ ಇಲ್ಲ. ಬೆಳಗ್ಗೆ ಎದ್ದುಬಿಟ್ಟು ನೀವು 11 ಗಂಟೆಗೆ ಏನು ನಡೀತು ಅನ್ನೋದು ನೀವು ಟಿ ವಿನೆಲ್ಲ ಹೇಳ್ತಾ ಇದ್ದೀರಿ. ಅದಕ್ಕಿಂತ ನಾನಿನ್ನು ಹೆಚ್ಚಿಗೆ ಏನು ಹೇಳಪ್ಪ? ನಾನು ಹೇಳೋದು, ಯಾರದೇ ಜವಾಬ್ದಾರಿ ಇರಲಿ, ಘಟನೆ ನಡೆದಿರೋದು ನಿಜಕ್ಕೂ ದುಃಖದ ಸಂಗತಿ. ಪಾಪ ಅದು ನೋಡಿಬಿಟ್ರೆ ಬೇಲೂರ್ದು ಘಟನೆ, ಅವ್ರ ತಂದೆನ ಒಬ್ಬನೇ ಮಗ, 100 ಕೋಟಿ ಆಸ್ತಿ ಇದೆ ಸ್ವಾಮಿ, ನನ್ನ ಮಗನ ನಿನಗೆ 10 ಲಕ್ಷ, ನಿಮ್ಗೆ ಯಾರು 10 ಲಕ್ಷ ಕೇಳೋಕ್ಕೆ ಬಂದಿಲ್ಲ, ನನ್ನ ಮಗನ ಕೊಡಿ ಅಂತಾರೆ. ಇನ್ನೊಂದು ಕಡೆ ಹೆಣ್ಮಕ್ಳು 13 ವರ್ಷ 15 ವರ್ಷ 20 ವರ್ಷ, ಅವ್ರ ತಂದೆ ತಾಯಿಗಳು ಇನ್ನು ಆ ಹುಡುಗಿ 13 ವರ್ಷದ ಹುಡುಗಿ, ಅವರು ಬದುಕಿರೋವರೆಗೂ ಅವು ನೆನಪು ಬಂದಾಗ ಅವು ಏನಾಗುತ್ತೆ, ಆ ಕುಟುಂಬದ ಪರಿಸ್ಥಿತಿ ಏನು? ಈಗೇನು ನೆನ್ನೆ 25 ಲಕ್ಷ ಅಂದವ್ರೆ. 25 ಲಕ್ಷ ರೂಪಾಯಿ ಕೊಟ್ಟರೆ ಜೀವ ಕೊಟ್ಬಿಟ್ರಪ್ಪ, 25 ಲಕ್ಷ ಕೊಡೋಣತ್ಲಾಗೆ.